ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಭೀಮಾಶಂಕರ್ ಸರ್. ಇದು ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಗೆ ಸ್ವಾಗತ. ನಾವು ಈ ಹಿಂದಿನ ತರಗತಿಯಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಅವರ ವಿಶೇಷತೆಯನ್ನು ನೋಡಿದ್ದೇವೆ. ಇವತ್ತಿನ ದಿವಸ ಅದೇ ಟಾಪಿಕನ್ನು ಮುಂದುವರಿಸೋಣ. ಇವತ್ತು ರಾಜೀವ್ ಗಾಂಧಿಯಿಂದ ನರೇಂದ್ರ ಮೋದಿಯವರಿಗೆ ಇರುವಂಥ ಪ್ರಧಾನಮಂತ್ರಿಗಳು ಮತ್ತು ಅವರ ವಿಶೇಷತೆ ಬಗ್ಗೆ ನೋಡೋಣ. ಹಾಗಾದರೆ ರಾಜೀವ್ ಗಾಂಧಿ ನೋಡ್ರಿ, ಇಲ್ಲಿ ರಾಜೀವ್ ಗಾಂಧಿಯವರು ಭಾರತ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿರುವಂತಹ ವಿಶೇಷ ಅಂಶಗಳ ಬಗ್ಗೆ ನೋಡೋಣ. ಇಲ್ಲಿ ರಾಜೀವ್ ಗಾಂಧಿಯವರ ಅಧಿಕಾರಾವಧಿ ಬಂದ್ಬಿಟ್ಟು 31 ಅಕ್ಟೋಬರ್ 1984ರಿಂದ 2 ಡಿಸೆಂಬರ್ 1989ರವರೆಗೆ ಆಡಳಿತ ಮಾಡಿದಂಥ ಪ್ರಧಾನಮಂತ್ರಿಯಾಗಿ ಆಡಳಿತ ಮಾಡಿದಂಥ ವ್ಯಕ್ತಿ ಯಾರು ಅಂತಂದರೆ ರಾಜೀವ್ ಗಾಂಧಿ. ಈ ರಾಜೀವ್ ಗಾಂಧಿಯವರ ಒಂದು ವಿಶೇಷ ಅಂಶಗಳನ್ನು ನೋಡೋದಾದರೆ, ಭಾರತ ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಮಂತ್ರಿ ಯಾರು ಅಂತಂದ್ರೆ ರಾಜೀವ್ ಗಾಂಧಿ ಅಂತ ಹೇಳ್ತೀವಿ ರೀ. ಕಿರಿಯ ವಯಸ್ಸು ಅಂತಂದರೆ ಎಷ್ಟನೇ ವಯಸ್ಸಿಗೆ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತಂದರೆ, ತಮ್ಮ 40ನೇ ವಯಸ್ಸಿಗೆ ಪ್ರಧಾನಮಂತ್ರಿ ಆದಂಥ ವ್ಯಕ್ತಿ ಯಾರು ಅಂತಂದರೆ ರಾಜೀವ್ ಗಾಂಧಿ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಎರಡನೇ ಒಂದು ವಿಶೇಷವಾದಂಥ ಪಾಯಿಂಟ್ ಏನಂತಂದರೆ, 1985ರಲ್ಲಿ ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೇಳ್ತಾನೆ. 1985ರಲ್ಲಿ 52ನೇ ತಿದ್ದುಪಡಿ ಮಾಡುವುದರ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು 10ನೇ ಅನುಸೂಚಿಯಲ್ಲಿ ಸೇರಿಸಲಾಯಿತು. ಕ್ವಶನ್ಸ್ ಕೇಳ್ತಾನೆ, ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು, ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಅಳವಡಿಸುವ ಸಂದರ್ಭದಲ್ಲಿದ್ದಂಥ ಪ್ರಧಾನಮಂತ್ರಿ ಯಾರು ಅಂತ ಕ್ವಶನ್ ಕೇಳ್ತಾರೆ. ಸೊ ಇದ್ರ ಬಗ್ಗೆ ಗೊತ್ತಿರಲಿ. 1985ರಲ್ಲಿ ಎಷ್ಟನೇ ತಿದ್ದುಪಡಿ, 52ನೇ ತಿದ್ದುಪಡಿ ಮಾಡಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಎಷ್ಟನೇ ಅನುಸೂಚಿಯಲ್ಲಿ ಪ್ರಸ್ತುತ ಸೇರಿಸಲಾಗಿದೆ ಅಂತಂದ್ರೆ 10ನೇ ಅನುಸೂಚಿ. ಒಂದು ಕ್ವಶನ್ ಫಿಕ್ಸ್ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ 1986ರಲ್ಲಿ ಜವಾಹರ್ ನವೋದಯ ಕೇಂದ್ರೀಯ ವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ ರಾಜೀವ್ ಗಾಂಧಿಯವರು. 1988ರಲ್ಲಿ 61ನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ ಮತದಾನದ ವಯಸ್ಸನ್ನು ಕಡಿಮೆ ಮಾಡ್ತಾರೆ. ಎಷ್ಟಿರ್ತದೆ ಮೊದಲು ಅಂದರೆ 1988ಕ್ಕಿಂತ ಮುಂಚೆ ಮತದಾನದ ವಯಸ್ಸು 21 ಇರ್ತದೆ. 21ರಿಂದ 18 ವರ್ಷಕ್ಕೆ ಮತದಾನದ ವಯಸ್ಸನ್ನು ಇಳಿಕೆ ಮಾಡ್ತಾರೆ. ಇದು ಕೂಡ ಕಡ್ಡಾಯವಾಗಿ ಪ್ರಶ್ನೆ ಕೇಳ್ತಾರೆ. ಇದು ಕೂಡ ಫಿಕ್ಸ್ ಕ್ವಶನ್ಸ್, ಇದು ನಿಮ್ಗೆ ಗೊತ್ತಿರಲಿ. ಪ್ರಸ್ತುತ ಕೂಡ ನೋಡ್ರಿ, ಮತದಾನದ ವಯಸ್ಸು ಎಷ್ಟಿದೆ ಅಂದರೆ 18 ಇದೆ. 18 ತುಂಬಿದಂಥ ಎಲ್ಲ ಭಾರತ ಪ್ರಜೆಗಳ ಮತವನ್ನು ನೀಡಬಹುದು. ಮೊದಲು ಎಷ್ಟಿತ್ತು ಅಂದರೆ 21. ಇದನ್ನು ಕಡಿಮೆಗೊಳಿಸಿದಂಥ ಪ್ರಧಾನಮಂತ್ರಿ ಯಾರು? ರಾಜೀವ್ ಗಾಂಧಿ. ಎಷ್ಟನೇ ತಿದ್ದುಪಡಿಯ ಪ್ರಕಾರ ಅಂತಂದರೆ 61ನೇ ತಿದ್ದುಪಡಿಯ ಪ್ರಕಾರ ಸ್ನೇಹಿತರೆ. ನೆಕ್ಸ್ಟ್ ರಾಜೀವ್ ಗಾಂಧಿಯವರು 1985ರಲ್ಲಿ ಮೈಸೂರಿನಲ್ಲಿ ನಡೆದಂಥ ವಿಶ್ವ ಕನ್ನಡ ಸಮ್ಮೇಳನದ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾರೆ ಸ್ನೇಹಿತರೆ. ಮುಖ್ಯ ಅತಿಥಿ, ಇದು ಕೂಡ ಗೊತ್ತಿರಲಿ. ಯಾವಾಗ ಅಂದರೆ 1985ರಲ್ಲಿ ಮೈಸೂರೊಳಗೆ ವಿಶ್ವ ಕನ್ನಡ ಸಮ್ಮೇಳನವನ್ನು ನಡೀತದೆ. ಅದರ ಮುಖ್ಯ ಅತಿಥಿಯಾಗಿ ಆದಂಥ ವ್ಯಕ್ತಿ ಯಾರು ಅಂತಂದರೆ ರಾಜೀವ್ ಗಾಂಧಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ಗಳನ್ನು ನೋಡಿ. 1991ರಲ್ಲಿ ರಾಜೀವ್ ಗಾಂಧಿಯವರಿಗೆ ಭಾರತ ರತ್ನ ಪ್ರಶಸ್ತಿ, ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗ್ತದೆ. 1988ರಲ್ಲಿ ಸೆಬಿ ಸ್ಥಾಪನೆ ಮಾಡಲಾಗ್ತದೆ. ಸೆಬಿ ಅಂತಂದರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ಈ ಸೆಬಿ ಸ್ಥಾಪನೆ ಮಾಡಿದವರು ಯಾರು? ರಾಜೀವ್ ಗಾಂಧಿ 1988ರಲ್ಲಿ. ನೆಕ್ಸ್ಟ್ ಮೇ 21, 1991ರಲ್ಲಿ ತಮಿಳುನಾಡಿನ ಪೆರಂಬೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ರ್ಯಾಲಿಯಲ್ಲಿ ನೋಡ್ರಿ, ಕರಾಳ ದಿನ ಅಂತ ಹೇಳ್ಬೋದು ಅವತ್ತು. ಯಾವಾಗ? ಮೇ 21, 1991ರಲ್ಲಿ ತಮಿಳುನಾಡಿನ ಪೆರಂಬೂರಿನಲ್ಲಿ ಕಾಂಗ್ರೆಸ್ ಪಕ್ಷ ರ್ಯಾಲಿ ಇರ್ತಾರೆ, ಅಂದರೆ ಪ್ರಚಾರ ರ್ಯಾಲಿ ಅಂತ ಕರಿತೀವಿ. ಆ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾಗ ರಾಜೀವ್ ಗಾಂಧಿಯನ್ನು ಹತ್ಯೆ ಮಾಡ್ತಾರೆ. ಯಾರು ಅಂತಂದರೆ LTTಯ ಆತ್ಮಾಹುತಿ ದಳದ ಧನು ಅಂತಕ್ಕಂಥ ಸ್ತ್ರೀ ಮಾನವ ಬಾಂಬನ್ನು ಕಟ್ಕೊಂಡು ರಾಜೀವ್ ಗಾಂಧಿಯವರನ್ನು ಹತ್ಯೆಗೈತಾರೆ. ಅವತ್ತಿನ ದಿವಸ ಅಂದರೆ ಮೇ 21 ರಾಜೀವ್ ಗಾಂಧಿಯವರ ನಿಧನ ಹೊಂತಾರ. ಅವರ ಹತ್ಯೆಯಾದ ದಿನ ಮೇ 21 ಭಯೋತ್ಪಾದನಾ ವಿರೋಧಿ ದಿನ ಅಂಥೇಳಿ ಆಚರಿಸಲಾಗ್ತದೆ. ಪ್ರತಿ ವರ್ಷನೂ ಮೇ 21 ಭಯೋತ್ಪಾದನಾ ವಿರೋಧಿ ದಿನ. ಯಾರ ಮರಣ ದಿನದಂದು? ರಾಜೀವ್ ಗಾಂಧಿ ಮರಣ ಅಥವಾ ಹತ್ಯೆಯಾದ ದಿನದಂದು. ನೆಕ್ಸ್ಟ್ ಈ ರಾಜೀವ್ ಗಾಂಧಿಯವರ ಸಮಾಧಿ ಸ್ಥಳದ ಹೆಸರು ಹೆಸರು ಏನು, ಅಥವಾ ಸಮಾಧಿ ಸ್ಥಳ ಇರುವಂಥ ಆ ಸ್ಥಳದ ಹೆಸರು ಏನು ಅಂತಂದರೆ ವೀರಭೂಮಿ ಅಂತ ಕರಿತೀವಿ. ಇವರ ಜನ್ಮದಿನವಾದಂಥ ಆಗಸ್ಟ್ 20 ರಾಷ್ಟ್ರೀಯ ಸದ್ಭಾವನಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಯಾರ ಜನ್ಮದಿನ ಅಂತಂದರೆ ರಾಜೀವ್ ಗಾಂಧಿಯವರ ಜನ್ಮದಿನ. ಯಾವಾಗ? ಆಗಸ್ಟ್ 20. ಆ ಆಗಸ್ಟ್ 20 ರಾಷ್ಟ್ರೀಯ ಸದ್ಭಾವನಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಸ್ನೇಹಿತರೆ. ಅದು ಕೂಡ ನಿಮಗೆ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ನೋಡಿ,
1984 ಏಪ್ರಿಲ್ 13ರಲ್ಲಿ ಆಪರೇಷನ್ ಮೇಘದೂತ ಕಾರ್ಯಾಚರಣೆ ಮೂಲಕ ಕಾಶ್ಮೀರದ ಸಿಯಾಚಿನ್ ವಶಪಡಿಸಿಕೊಳ್ತಾರೆ. ನೆಕ್ಸ್ಟ್ 1985 ಫೆಬ್ರವರಿ 15ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಆಗಲೇ ಅದು ಪಾಯಿಂಟ್ ಹೇಳಿದ್ದಾಗಿದೆ. ನೆಕ್ಸ್ಟ್ 1985 ಸೆಪ್ಟೆಂಬರ್ 20ರಂದು ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯವನ್ನು ದೆಹಲಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಇದಕ್ಕೆ ಇಗ್ನೋ ಅಂತ ಕರಿತೇವೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಇಗ್ನೋ ಅಂತ ಕರಿತೇವೆ. ಆ ಒಂದು ಇಗ್ನೋ ಅಥವಾ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದವರು ಯಾರು? ರಾಜೀವ್ ಗಾಂಧಿ. 1985 ಸೆಪ್ಟೆಂಬರ್ 20ರಂದು. ಎಲ್ಲಿ ಅಂತಂದರೆ ದೆಹಲಿಯಲ್ಲಿ. ನೆಕ್ಸ್ಟ್ 1986 ಡಿಸೆಂಬರ್ 24ರಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ಕಡ್ಡಾಯ ಕ್ವಶನ್ಸ್ ಕೇಳ್ತಾನೆ. ಗ್ರಾಹಕ ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದಿದ್ದು ಯಾವಾಗ ಅಂತಂದರೆ 1986 ಡಿಸೆಂಬರ್ 24ರಲ್ಲಿ. ಯಾರ ಅಧಿಕಾರಾವಧಿಯಲ್ಲಿ? ರಾಜೀವ್ ಗಾಂಧಿಯವರ ಅಧಿಕಾರಾವಧಿಯಲ್ಲಿ. ನೆಕ್ಸ್ಟ್ ಸಿಖ್ಖರ ದಂಗೆ ಹತ್ತಿಕ್ಕಲು ಆಪರೇಷನ್ ಬ್ಲಾಕ್ ಥಂಡರ್ ಎಂಬ ಕಾರ್ಯಾಚರಣೆಯನ್ನು ಕೈಗೊಳ್ತಾರೆ. ಎರಡು ರೀತಿಯಾದಂಥ ಕಾರ್ಯಾಚರಣೆ. ಒಂದು ಆಪರೇಷನ್ ಬ್ಲಾಕ್ ಥಂಡರ್ 1 ಅಂತ ಕರಿತೇವೆ, ಇನ್ನೊಂದು ಆಪರೇಷನ್ ಬ್ಲಾಕ್ ಥಂಡರ್ 2 ಅಂತ ಹೇಳ್ತೇವೆ. ಇದು ಆಪರೇಷನ್ ಬ್ಲಾಕ್ ಥಂಡರ್ 1 ಯಾವಾಗ ಅಂತಂದರೆ ಏಪ್ರಿಲ್ 30, 1986ರಂದು ಕೈಗೊಳ್ತಾರೆ. ಆಪರೇಷನ್ ಬ್ಲಾಕ್ ಥಂಡರ್ 2 ಮೇ 9, 1988ರಂದು ಕೈಗೊಳ್ತಾರೆ. ಕ್ವಶನ್ಸ್ ಕೇಳ್ತಾನೆ. ಆಪರೇಷನ್ ಬ್ಲಾಕ್ ಥಂಡರ್ ಯಾವ ಕಾರಣಕ್ಕಾಗಿ ಕೈಗೊಳ್ಳಲಾಯಿತು ಅಂದರೆ ಸಿಖ್ಖರ ದಂಗೆಯನ್ನು ಹತ್ತಿಕ್ಕಲು ಅಂತ ಹೇಳ್ತೀವಿ. ಯಾರ ಅವಧಿಯಲ್ಲಿ ಅಂತಂದರೆ ರಾಜೀವ್ ಗಾಂಧಿಯವರ ಅವಧಿಯಲ್ಲಿ. ಆ ಆಪರೇಷನ್ ಹೆಸರು ಏನು ಅಂತಂದರೆ ಆಪರೇಷನ್ ಬ್ಲಾಕ್ ಥಂಡರ್. ಇದು ಕೂಡ ನಿಮಗೆ ಗೊತ್ತ ಇರಲಿ. ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ರಾಜೀವ್ ಗಾಂಧಿ ಆದ ನಂತರ ಇರುವಂಥ ಇನ್ನೊಬ್ಬ ಪ್ರಧಾನಮಂತ್ರಿ ಯಾರು ಅಂತಂದರೆ VP ಸಿಂಗ್ ಅವರು. ಈ VP ಸಿಂಗ್ ಅವರ ಅಧಿಕಾರಾವಧಿ ಎಷ್ಟು ಅಂತಂದರೆ 2 ಡಿಸೆಂಬರ್ 1989ರಿಂದ 10 ನವೆಂಬರ್ 1990 ಅಂತ ಹೇಳ್ತೀವಿ. ವಿಶೇಷವಾದಂಥ ಅಂಶಗಳು ನೋಡಿದ್ರೆ 1990ರಲ್ಲಿ ರಾಷ್ಟ್ರೀಯ ಮಹಿಳಾ ಕಾಯ್ದೆಯನ್ನು ಜಾರಿ ತರ್ತಾರೆ. ಅದೇ 1990ರಲ್ಲಿ ಅಂತಾರಾಜ್ಯ ಸಮಿತಿಯನ್ನು ರಚನೆ ಮಾಡ್ತಾರೆ. ಯಾರ ಅವಧಿಯಲ್ಲಿ ಅಂದರೆ VP ಸಿಂಗ್ ಅವರ ಅವಧಿಯಲ್ಲಿ. ನೆಕ್ಸ್ಟ್ ಚಂದ್ರಶೇಖರ್. ಈ ಚಂದ್ರಶೇಖರ್ ಅವರ ಅಧಿಕಾರಾವಧಿ, ಪ್ರಧಾನಮಂತ್ರಿಯಾಗಿ ಅಧಿಕಾರಾವಧಿ ನೋಡೋದಾದರೆ 10 ನವೆಂಬರ್ 1990ರಿಂದ 21 ಜೂನ್ 1991 ಅಂತ ಹೇಳ್ತೇವೆ. ಇವರನ್ನ ಯಂಗ್ಟರ್ಕ್ ಅಂತ ಕರೀತಾರೆ, ಅಥವಾ ಯಂಗ್ಟರ್ಕ್ ಎಂದು ಖ್ಯಾತಿಯಾದಂಥ ವ್ಯಕ್ತಿ ಯಾರು ಅಂತಂದರೆ ಪ್ರಧಾನಿ ಚಂದ್ರಶೇಖರ್ ಅವರು ಅಂತ ಹೇಳ್ತೇವೆ. ಇವರ ರಾಜಕೀಯ ಗುರು ಅಂದರೆ ಚಂದ್ರಶೇಖರ್ ಅವರು ಇಲ್ಲಿದ್ದಾರೆ ನೋಡಿ. ಈ ಚಂದ್ರಶೇಖರ್ ಅವ್ರ ರಾಜಕೀಯ ಗುರು ಯಾರು ಅಂತಂದರೆ ರಾಮ್ ಮನೋಹರ್ ಲೋಹಿಯಾ ಸ್ನೇಹಿತರೆ. ಇದು ಕೂಡ ಗೊತ್ತಿರಲಿ. ರಾಮ್ PC ಅದು ಕ್ವಶನ್ಸ್ ಕೇಳ್ತಿರ್ತಾರೆ. ರಾಮ ಮನೋಹರ್ ಲೋಹಿಯಾ ಅಂತ ಹೇಳ್ತೇವೆ. ಇವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಯಾವುದೇ ಮಂತ್ರಿಯಾಗದೆ ನೇರವಾಗಿ ಸಂಸತ್ ಸದಸ್ಯನಾಗಿ ಪ್ರಧಾನಿಯಾದಂಥ ವ್ಯಕ್ತಿ ಯಾರು ಅಂತಾರೆ ಚಂದ್ರಶೇಖರ್. ಅಂದರೆ ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಯಾವುದೇ ರೀತಿಯಾದಂಥ ಮಂತ್ರಿ ಆಗಲಿಲ್ಲ. ಇವರು ನೇರವಾಗಿ ಡೈರೆಕ್ಟ್ MP ಇದ್ಕೊಂಡು ಪ್ರಧಾನಿಯಾದಂಥ ವ್ಯಕ್ತಿ. MP ಇದ್ದುಕೊಂಡೇ ಡೈರೆಕ್ಟ್ ನೇರವಾಗಿ ಪ್ರಧಾನರಿ. ಯಾವ ಮಂತ್ರಿ ಕೂಡ ಮೊದಲು ಆಗಿರಲಿಲ್ಲ ಅಂಥ ವ್ಯಕ್ತಿ ಯಾರು ಅಂತಂದರೆ ಚಂದ್ರಶೇಖರ್. ಓಕೆ, ನೆಕ್ಸ್ಟ್ ನೋಡಿ PV ನರಸಿಂಹರಾವ್. PV ನರಸಿಂಹರಾವ್ ಅವರ ಅಧಿಕಾರಾವಧಿ ಬಂದು 21 ಜೂನ್ 1990ರಿಂದ 16 ಮೇ 1996ವರೆಗೆ ಇವರ ಅಧಿಕಾರಾವಧಿ ಅಂತ ಹೇಳ್ತೀವಿ. ಯಾರು? ನರಸಿಂಹರಾವ್ ಅವರ ಅಧಿಕಾರಾವಧಿ. ಇವರು ದಕ್ಷಿಣ ಭಾರತದಿಂದ ಆಯ್ಕೆಯಾದಂಥ ಮೊಟ್ಟ ಮೊದಲ ಪ್ರಧಾನಿ ಅಂತ ಹೇಳ್ತೀವಿ. ಯಾರು? PV ನರಸಿಂಹರಾವ್. ದಕ್ಷಿಣ ಭಾರತದಿಂದ ಆಯ್ಕೆಯಾದಂಥ ಮೊದಲ ಪ್ರಧಾನಮಂತ್ರಿ ಯಾರು ಅಂತಂದರೆ PV ನರಸಿಂಹರಾವ್. ಹಾಗಾದರೆ ದಕ್ಷಿಣ ಭಾರತದಿಂದ ಆಯ್ಕೆಯಾದ ಎರಡನೇ ಪ್ರಧಾನಮಂತ್ರಿ ಯಾರು ಅಂತಂದರೆ ಅವರೇ ಮಣ್ಣಿನ ಮಗ ದೇವೇಗೌಡ. ಅದು ಕೂಡ ಗೊತ್ತಿರಲಿ. ಈ PV ನರಸಿಂಹರಾವ್ ಅವರ ಒಂದು ವಿಶೇಷತೆ ಏನು ಅಂತಂದರೆ 17 ಭಾಷೆಗಳನ್ನು ಬಲ್ಲಂಥ ವ್ಯಕ್ತಿ ಯಾರು ಅಂತಂದರೆ PV ನರಸಿಂಹರಾವ್. ನೋಡ್ರಿ, ನಮ್ಮ ಹಣಿ ಬರಕ್ಕೆ ಒಂದೇ ಭಾಷೆಯನ್ನು ನೆಟ್ಟಗಾಗಿ ನಾವು ಮಾತಾಡೋದಿಲ್ಲ. ಅಂಥವರಲ್ಲಿ PV ನರಸಿಂಹರಾವ್ ಪ್ರಧಾನಮಂತ್ರಿ ಆದಂಥ ನರಸಿಂಹರಾವ್ ಅವರು 17 ಭಾಷೆಗಳನ್ನು ಬಲ್ಲವರಾಗಿದ್ದರು. ಸೊ ಆ ಕಾರಣಕ್ಕಾಗಿ 17 ಭಾಷೆಗಳ ಪಂಡಿತನಾಗಿರುವ ಕಾರಣಕ್ಕಾಗಿ ಬಹುಭಾಷಾ ಪಂಡಿತ ಪ್ರಧಾನಿ ಅಂತ ಕರೀತಾರೆ. ಯಾರಿಗೆ? PV ನರಸಿಂಹರಾವ್ ಅವರಿಗೆ. ಅದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ 1991ರಲ್ಲಿ ನೂತನ ಹಣಕಾಸು ನೀತಿ ಜಾರಿಗೆ ತರ್ತಾರೆ. ನೂತನ ಹೊಸ ಹಣಕಾಸು ನೀತಿ ಅಂತ ಕರಿತೇವೆ 1990. ಅದೇ 1991ರಲ್ಲಿ LPGಯನ್ನು ಜಾರಿಗೆ ತರ್ತಾರೆ. LPG ಅಂದರೆ ಇದು ಗ್ಯಾಸ್ ಅಲ್ರಿ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಲ್ಲ.
LPG ಅಂದರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ಹೇಳ್ತೀವಿ. 1991ರಲ್ಲಿ PV ನರಸಿಂಹರಾವ್ ಅವರು ಜಾರಿ ತರ್ತಾರೆ. ಅದನ್ನು ಕನ್ನಡದಲ್ಲಿ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅಂತ ಹೇಳ್ತೇವೆ. ಇದು ಕೂಡ ಬಹಳಷ್ಟು ಸಲ ಕ್ವಶನ್ಸ್ ಆಗ್ಯದ, ಅದು ಕೂಡ ನಿಮಗೆ ನೆನಪಿರಲಿ. ಇನ್ನು ಪೂರ್ವದ ಕಡೆ ನೋಡು ನೀತಿ ಯಾರು ಜಾರಿಗೆ ತಂದ್ರೋ, ಲುಕ್ ಈಸ್ಟ್ ಫಾರಿನ್ ಪಾಲಿಸಿ ಅಂತ ಹೇಳ್ತೀವಿ. ಇದು ಇಂಗ್ಲೀಷ್ದಾಗ ಕೇಳ್ತಾನೆ, ಕನ್ನಡದಾಗ ಕೊಡೋದಿಲ್ಲ ಒಳಗೊಂದ್ಸಲ. ಇದನ್ನೇ ಇಂಗ್ಲೀಷೇನೆ ಕನ್ನಡ ಪದಗಳನ್ನಾಗಿ ಕೊಡ್ತಾನೆ. ಲುಕ್ ಈಸ್ಟ್ ಫಾರಿನ್ ಪಾಲಿಸಿ ನೀತಿಯನ್ನು ಜಾರಿಗೆ ತಂದಂಥ ಪ್ರಧಾನಮಂತ್ರಿ ಯಾರು ಅಂತಂದರೆ PV ನರಸಿಂಹರಾವ್. ಅಂದರೆ ಇದರ ಅರ್ಥ ಏನು? ಪೂರ್ವದ ಕಡೆ ನೋಡು ಅಥವಾ ಲುಕ್ ಈಸ್ಟ್ ಫಾರಿನ್ ಪಾಲಿಸಿ ಇದರ ಅರ್ಥ ಏನು ಅಂತಂದರೆ ಪೂರ್ವದ ರಾಷ್ಟ್ರಗಳೊಂದಿಗೆ ಸ್ನೇಹ ಸಂಬಂಧವನ್ನು ಬೆಳೆಸುವುದು. ಇದು ನೀತಿ ಯಾರ್ದು ಅಂದರೆ PV ನರಸಿಂಹರಾವ್. ನೆಕ್ಸ್ಟ್, ಈ ನೀತಿಯ ಮೂಲಕ ಆಸಿಯಾನ್ ಒಕ್ಕೂಟದ ರಾಷ್ಟ್ರಗಳ ಜೊತೆ ಒಳ್ಳೆಯ ಸಂಬಂಧ ಬೆಳೆಸ್ತಾರೆ ಅವರು. ಇದೇ ನೀತಿ ಇಟ್ಕೊಂಡು ಆಸಿಯಾನ್ ಒಕ್ಕೂಟದ ರಾಷ್ಟ್ರದ ಜೊತೆಗೆ ಒಳ್ಳೆ ಸ್ನೇಹ ಸಂಬಂಧ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಗುರುತಿಸ್ಕೊಳ್ಬೇಕಾದ್ರೆ, ಭಾರತ ಆರ್ಥಿಕವಾಗಿ ಸದೃಢವಾಗಬೇಕಾದ್ರೆ ನೆರೆಯ ರಾಷ್ಟ್ರಗಳೊಂದಿಗೆ ಸ್ನೇಹ ಸಂಬಂಧ ಉತ್ತಮವಾಗಿರಬೇಕು. ಅದಕ್ಕಾಗಿಯೇ ನರಸಿಂಹರಾವ್ ಅವರು ಈ ನೀತಿಯನ್ನು ಜಾರಿಗೆ ತಂದಿರುವಂಥದ್ದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಈ PV ನರಸಿಂಹರಾವ್ ಇವರನ್ನು ಭಾರತ ಆರ್ಥಿಕ ಸುಧಾರಣೆ ಪಿತಾಮಹ ಅಂತ ಕರೀತಾರೆ. ಗೊತ್ತಿರಿ, ಭಾರತದ ಆರ್ಥಿಕ ಸುಧಾರಣೆ ಪಿತಾಮಹ ಮತ್ತು ಆಧುನಿಕ ಭಾರತದ ಚಾಣಕ್ಯ ಎಂದು ಕೂಡ ಕರೀತಾರೆ PV ನರಸಿಂಹರಾವ್ ಅವರು. ಇವರ ಕೃತಿಗಳನ್ನು ನೋಡಿದರೆ ದ ಇನ್ಸೈಡರ್, ಒಂದನೇ ಕೃತಿ ದ ಇನ್ಸೈಡರ್. ನೆಕ್ಸ್ಟ್ ಕೃತಿ ಯಾವುದು? ದ ಗ್ರೇಟ್ ಸುಸೈಡ್. ನೆಕ್ಸ್ಟ್ ಅಲಾಂಗ್ ವೇ ಸೆಲೆಕ್ಟೆಡ್ ಸ್ಪೀಚಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಂಡಿಯಾ ಆ್ಯಂಡ್ ದ ಏಷ್ಯಾ ಪೆಸಿಫಿಕ್ ಫಾರಿನ್ ಎ ನ್ಯೂ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಇದು PV ನರಸಿಂಹರಾವ್ ಅವರ ಪ್ರಮುಖವಾದಂಥ 4 ಕೃತಿಗಳ ಸ್ನೇಹಿತರೆ. ಇದ್ರ ಬಗ್ಗೆನೂ ಕೂಡ ನಿಮ್ಗೆ ಗೊತ್ತಿರಲಿ, ಯಾವಾಗ ಕೃತಿಗಳ ಬಗ್ಗೆ ಕೇಳ್ತಿರ್ತಾರೆ ಕ್ವಶನ್ಸ್. ನೆಕ್ಸ್ಟ್ ಬರುವಂಥ ಪ್ರಧಾನಮಂತ್ರಿ ಯಾರು ಅಂತಂದರೆ ಅವರೇ ನಮ್ಮ ಕರ್ನಾಟಕದವರು, ಕನ್ನಡಿಗರು, ಮಣ್ಣಿನ ಮಗ ಅಂತ ಖ್ಯಾತರಾದಂಥ HD ದೇವೇಗೌಡರು. ಈ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಅಧಿಕಾರ ನಿರ್ವಹಿಸಿದಂಥ ಒಂದು ಅವಧಿ ಎಷ್ಟು ಅಂತಂದರೆ 1 ಜೂನ್ 1996ರಿಂದ 21 ಏಪ್ರಿಲ್ 1997 ಅಂತ ಹೇಳ್ತೀವಿ. HD ದೇವೇಗೌಡರು ಭಾರತ ಪ್ರಧಾನಿಯಾದ ಮೊದಲ ಕನ್ನಡಿಗರು. ನೋಡ್ರಿ, ಭಾರತ ಪ್ರಧಾನಿಯಾದ ಮೊದಲ ಕನ್ನಡಿಗರು ಅಂತ ಹೇಳ್ತೇವೆ ನಾವು. ಅಂದರೆ ನಮ್ಮ ಕರ್ನಾಟಕದವರು ಕನ್ನಡಿಗರು ಯಾರು ಅಂದರೆ HD ದೇವೇಗೌಡರು. ನೆಕ್ಸ್ಟ್, ಇವರು ದಕ್ಷಿಣ ಭಾರತದಿಂದ ಆಯ್ಕೆಯಾದ 2ನೇ ಪ್ರಧಾನಮಂತ್ರಿ. ಇವರು ಮಣ್ಣಿನ ಮಗ ಎಂದೇ ಖ್ಯಾತರಾಗಿದ್ದಾರೆ. ಇದು ದೇವೇಗೌಡರ ಬಗ್ಗೆ ಒಂದು 3 ಪಾಯಿಂಟ್ ಅವ್ರಿಗೆ ಗೊತ್ತಿರಲೇಬೇಕು. ಓಕೆ, ನೆಕ್ಸ್ಟ್ I.K. ಗುಜ್ರಾಲ್. ಇವರ ಅಧಿಕಾರಾವಧಿ ಎಷ್ಟು ಅಂತಂದರೆ 21 ಏಪ್ರಿಲ್ 1997ರಿಂದ 19 ಮಾರ್ಚ್ 1998. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದಂಥ ಪ್ರಧಾನಮಂತ್ರಿ ಯಾರು ಅಂತಂದರೆ I.K. ಗುಜ್ರಾಲ್. ಇಲ್ಲಿದ್ದಾರೆ ನೋಡ್ರಿ, I.K. ಗುಜ್ರಾಲ್. ಕ್ವಿಟ್ ಇಂಡಿಯಾ ಚಳುವಳಿ ಯಾವಾಗ 1947, ಅಂದರೆ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಪ್ರಾರಂಭ ಆಗಿರುತ್ತೆ. ಆ ಚಳುವಳಿ ಭಾಗವಹಿಸಿದಂಥ ಪ್ರಧಾನಮಂತ್ರಿ ಯಾರು ಅಂತಂದ್ರೆ I.K. ಗುಜ್ರಾಲ್. ಇವರು ರಷ್ಯಾ ದೇಶಕ್ಕೆ ರಾಯಭಾರಿಯಾಗಿ ನೇಮಕ ಆಗ್ತಾರೆ. ರಾಜೀವ್ ಗಾಂಧಿ ಹತ್ಯೆ ಆಗಿರ್ತದೆ, ಆ ಮಹಿಳೆ ಮೂಲಕ ಮಾನವ ಬಾಂಬನ್ನು ಕಟ್ಕೊಂಡು ಹತ್ಯೆ ಮಾಡಿರ್ತಾರೆ. ಆ ಹತ್ಯೆ ವಿಚಾರಣೆಗಾಗಿ ಒಂದು ಆಯೋಗವನ್ನು ನೇಮಕ ಮಾಡ್ತಾರೆ. ಆ ಆಯೋಗ ಯಾವುದು ಅಂತಂದರೆ ಜೈನ್ ಆಯೋಗ ಅಂತ ಹೇಳ್ತೀವಿ. ಕ್ವಶನ್ ಕೇಳ್ತೀವಿ, ರಾಜೀವ್ ಗಾಂಧಿಯವರ ಹತ್ಯೆ ಕುರಿತಂತೆ, ಆ ಹತ್ಯೆ ವಿಚಾರಣೆ ಕುರಿತಂತೆ ಒಂದು ಆಯೋಗವನ್ನು ನೇಮಕ ಮಾಡಲಾಗುತ್ತದೆ. ಆ ಆಯೋಗದ ಹೆಸರು ಏನು ಅಂತಂದರೆ ಜೈನ್ ಆಯೋಗ. ಆ ಜೈನ್ ಆಯೋಗವನ್ನು ಯಾರು ನೇಮಕ ಮಾಡಿದರು ಅಂತಂದರೆ I.K. ಗುಜ್ರಾಲ್. ಇದು ಗೊತ್ತಿರಬೇಕು. ಈ I.K. ಗುಜ್ರಾಲ್ ಅವರ ಒಂದು ಆತ್ಮಚರಿತ್ರೆ ಯಾವುದು ಅಂತಂದರೆ ಮ್ಯಾಟರ್ಸ್ ಆಫ್ ಡಿಸ್ಕ್ರೇಷನ್. ನೋಡಿ, ಮ್ಯಾಟರ್ಸ್ ಆಫ್ ಡಿಸ್ಕ್ರೇಷನ್. ಇದು ಯಾರ ಆತ್ಮಚರಿತ್ರೆ ಅಂತಂದರೆ I.K. ಗುಜ್ರಾಲ್, ಪ್ರಧಾನಮಂತ್ರಿ ಆದಂಥ I.K. ಗುಜ್ರಾಲ್ ಅವರ ಆತ್ಮಚರಿತ್ರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಇಲ್ಲಿದ್ದಾರೆ. ಈ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಧಿಕಾರಾವಧಿ ಬಂದು 19 ಮಾರ್ಚ್ 1998ರಿಂದ 22 ಮೇ 2004ರವರೆಗೆ. ಇವರ ಜನ್ಮದಿನವಾದ ಡಿಸೆಂಬರ್ 25 ಉತ್ತಮ ಆಡಳಿತ ದಿನ ಎಂದು ಆಚರಿಸಲಾಗುತ್ತಿದೆ. PCಗೆ ಅದು ಕ್ವಶನ್ಸ್ ಕೇಳ್ತಾನೆ, SD PC ಕ್ವಶನ್ಸ್ ಕೇಳ್ತಿರ್ತಾನೆ. ಯಾವಾಗಿನಿಂದ ಉತ್ತಮ ಆಡಳಿತ ದಿನ ಎಂದು ಆಚರಣೆ ಮಾಡಾಗಂತಾರೆ ಅಂದರೆ 2014ರಿಂದ ಆಚರಿಸ್ತಾ ಬಂದಿದ್ದಾರೆ. ಈ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಅಜಾತ ಶತ್ರು
ಆಧುನಿಕ ಭೀಷ್ಮಾಚಾರ್ಯ ಅಂತ ಕರೀತಾರೆ, ಅಥವಾ ಅಜಾತಶತ್ರು ಆಧುನಿಕ ಭೀಷ್ಮಾಚಾರ್ಯ ಎಂದು ಖ್ಯಾತರಾದಂಥ ವ್ಯಕ್ತಿ ಯಾರು ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿ. ಇವರ ಅಧಿಕಾರಾವಧಿಯಲ್ಲಿ ರಾಜಸ್ಥಾನ ಆಪರೇಷನ್ ಶಕ್ತಿ ಎಂಬ ಹೆಸರಿನಲ್ಲಿ 2ನೇ ಬಾರಿ ಒಟ್ಟು 5 ಅಣುಪರೀಕ್ಷೆಗಳು ನಡೀತಾವ್ರಿ. ಇದೇ ಫಸ್ಟ್ ಅಲ್ಲ, ಇದು 2ನೇ ಸಲ. ಒಂದು ಆಲ್ರೆಡಿ ಹೇಳಿದ್ದು ನಾನು, ಇಂದಿರಾ ಗಾಂಧಿ ಅವ್ರು ಹೇಳುವಾಗ. ಆಪರೇಷನ್ ಶಕ್ತಿ ಎಂಬ ಹೆಸರಿನಲ್ಲಿ 2ನೇ ಬಾರಿ ಒಟ್ಟು 5 ಅಣುಪರೀಕ್ಷೆಗಳು ನಡೀತಾವೆ. ಆ 5 ಅಣುಪರೀಕ್ಷೆಗಳು ನೋಡಿದಾಗ ಡಿವೈಡ್ ಮಾಡ್ತೇವೆ. 3 ಪರೀಕ್ಷೆಗಳು ಒಂದು ದಿವಸ, 2 ಪರೀಕ್ಷೆಗಳು ಇನ್ನೊಂದು ದಿವಸ. ಅದು ಯಾವಾಗ ಅಂತಂದರೆ ಮೇ 11, 1998ರಲ್ಲಿ 3 ಪರೀಕ್ಷೆಗಳು ನಡೀತಾವ್ರಿ. ಇನ್ನು ಮೇ 13, 1998ರಲ್ಲಿ 2 ಅಣುಪರೀಕ್ಷೆಗಳು ಜರುಗ್ತಾವೆ. ಒಟ್ಟು 5 ಅಣುಪರೀಕ್ಷೆಗಳು ಯಾರು ಅಟಲ್ ಬಿಹಾರಿ ವಾಜಪೇಯಿ ಅವರ ಅಧಿಕಾರಾವಧಿಯಲ್ಲಿ ಜರುಗ್ತವೆ. ಇದೇ ಕಾರಣಕ್ಕಾಗಿ ಮೇ 11 ಅಣುಪರೀಕ್ಷೆ ನಡೆದಿರೋ ಕಾರಣಕ್ಕಾಗಿ ಮೇ 11 ಪ್ರತಿ ವರ್ಷ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ. ರಾಷ್ಟ್ರೀಯ ತಂತ್ರಜ್ಞಾನ ದಿನ. ನೆಕ್ಸ್ಟ್ ಫೆಬ್ರವರಿ 19, 1999ರಂದು ದೆಹಲಿಯಿಂದ ಲಾಹೋರ್ಗೆ ಬಸ್ ಸಂಚಾರ ಪ್ರಾರಂಭಿಸಲಾಗುತ್ತದೆ. ದೆಹಲಿಯಿಂದ ಲಾಹೋರ್ಗೆ ಬಸ್ ಸಂಚಾರ ಪ್ರಾರಂಭಿಸಿದಂಥ ಮೊದಲ ಪ್ರಧಾನಮಂತ್ರಿ ಯಾರು ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ ವಾಜಪೇಯಿ ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿ. ಈ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಧಿಕಾರಾವಧಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ಕಾರ್ಗಿಲ್ ಯುದ್ಧ ನಡೀತಾರೆ. ಯಾವಾಗ 1999ರಲ್ಲಿ ಕಾರ್ಗಿಲ್ ಯುದ್ಧ ಆಗ್ತದೆ. ಆ ಕಾರ್ಗಿಲ್ ಯುದ್ಧದ ಆಪರೇಷನ್ ವಿಜಯ ಎಂಬ ಕಾರ್ಯಾಚರಣೆ ಹೆಸರಿನಲ್ಲಿ ಭಾರತ ಈ ಯುದ್ಧದಲ್ಲಿ ಗೆಲುವು ಸಾಧಿಸ್ತದೆ. ಪಾಕಿಸ್ತಾನವನ್ನು ಸೋಲಿಸುವ ಮೂಲಕ ಭಾರತ ವಿಜಯ ಸಾಧಿಸ್ತದೆ. ಯಾವಾಗ ಕಾರ್ಗಿಲ್ ಯುದ್ಧದಲ್ಲಿ 1999ರಲ್ಲಿ ನಡೆದಂಥದ್ದು ಯಾವ ಆಪರೇಷನ್? ಆಪರೇಷನ್ ವಿಜಯ ಮೂಲಕ. ಅದೇ ಕಾರಣಕ್ಕಾಗಿ ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ ದಿವಸವನ್ನಾಗಿ ಆಚರಿಸಲಾಗುತ್ತದೆ. ಇದು ಕೂಡ ಗೊತ್ತಿರಲಿ, ಕಾರ್ಗಿಲ್ ವಿಜಯ ದಿವಸ. ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಪ್ರಸಿದ್ಧ ಘೋಷಣೆ ಯಾವುದು ಅಂತಂದರೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್. ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಹೇಳ್ತೇವೆ. ಈ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ವಿಶೇಷತೆ ಏನು ಅಂತ ಕ್ವಶನ್ಸ್ ಕೇಳಿದಾನೆ ಆಲ್ರೆಡಿ. ಕೇವಲ 13 ದಿನಗಳ ಪ್ರಧಾನಿಯಾಗಿ ಅಧಿಕಾರ ನಿರ್ವಹಿಸಿದಂಥ ವ್ಯಕ್ತಿ. ಕೇವಲ 13 ದಿವಸ ರೀ, ಇದು ಕೂಡ ಗೊತ್ತಿರಲಿ, ಕಡಿಮೆ ಅವಧಿ ಪ್ರಧಾನಿ. ಈ ಅಟಲ್ ಬಿಹಾರಿ ವಾಜಪೇಯಿ ಅವರು ಡಿಸೆಂಬರ್ 25, 2000ರಂದು ಗ್ರಾಮೀಣ ಭಾಗದಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡುವ, ಗ್ರಾಮೀಣ ಭಾಗದಲ್ಲಿ, ನಗರ ಅಲ್ಲ, ಗ್ರಾಮೀಣ ಭಾಗದಲ್ಲಿ ಎಲ್ಲ ಋತುಗಳಲ್ಲಿ ರಸ್ತೆ ಸಂಪರ್ಕ ಕಲ್ಪಿಸಲು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನು ಜಾರಿಗೆ ತರ್ತಾರೆ. ಅಂದರೆ ಎಷ್ಟೋ ಗ್ರಾಮಗಳಲ್ಲಿ ಹೆಂಗಿತ್ತು ಅಂದ್ರೆ ಮಳೆಗಾಲದಲ್ಲಿ ನಾವು ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತಿರಲಿಲ್ಲ, ವಾಹನ ಸಂಚಾರ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟಲ್ಲೆಲ್ಲ ಹದಗೆಟ್ಟಿರುವಂಥ ರಸ್ತೆಗಳು. ಸೊ ಇವ್ರು ಏನು ಮಾಡ್ತಾರೆ, ಎಲ್ಲ ಋತು, ಬೇಸಿಗೆ, ಮಳೆಗಾಲ, ಚಳಿಗಾಲ, ಯಾವುದೇ ದಿನವನ್ನು ತೆಗೆದುಕೊಂಡ್ರೂ ನಾವು ಸುಗಮವಾಗಿ ಸಂಚಾರ ಮಾಡಬೇಕು. ಆ ರೀತಿಯಾಗಿ ರಸ್ತೆಯನ್ನು ನಿರ್ಮಾಣಕ್ಕೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಪ್ರಾರಂಭ ಮಾಡಿ ದೇಶದಲ್ಲಿನ ಇಡೀ ಹಳ್ಳಿಗಳಿಗೆ ರಸ್ತೆ ಸಂಪರ್ಕವನ್ನು ಕಲ್ಪಿಸಿದಂಥ ಪ್ರಧಾನಮಂತ್ರಿ ಯಾರು ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿ ಸ್ನೇಹಿತರೆ. ನೆಕ್ಸ್ಟ್ ಇವರ ಅವಧಿಯಲ್ಲಿ ದೆಹಲಿ, ಮುಂಬೈ, ಚೆನ್ನೈ, ಕಲ್ಕತ್ತಾಗಳನ್ನು ಸೇರಿಸುವ ಸುವರ್ಣ ಚತುಷ್ಕೋನ ಯೋಜನೆಯನ್ನು ಡಿಸೆಂಬರ್ 25, 2000ರಲ್ಲಿ ಪ್ರಾರಂಭ ಮಾಡ್ತಾರೆ. ಸುವರ್ಣ ಚತುಷ್ಕೋನ ಯೋಜನೆ ಎಲ್ಲಿ ದೆಹಲಿ, ಮುಂಬೈ, ಚೆನ್ನೈ, ಕಲ್ಕತ್ತಾಗಳನ್ನು ಸಂಪರ್ಕಿಸುವಂಥ ಒಂದು ಯೋಜನೆ. ಯಾವಾಗಂತ ಡಿಸೆಂಬರ್ 25, 2000ರಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ಇದೇ ವಾಜಪೇಯಿ ಅವರು ರಾಷ್ಟ್ರಧರ್ಮ, ಪಾಂಚಜನ್ಯ, ಸ್ವದೇಶಿ, ವೀರ ಮತ್ತು ಅರ್ಜುನ ಎಂಬ ಪತ್ರಿಕೆಯ ಸಂಪಾದಕರಾಗಿ ಸಂಪಾದಕರಾಗಿರ್ತಾರೆ. ನೆಕ್ಸ್ಟ್ ವಾಜಪೇಯಿ ಅವರು ಮೊರಾರ್ಜಿ ದೇಸಾಯಿ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿದ್ದಾಗ ವಿಶ್ವಸಂಸ್ಥೆಯಲ್ಲಿ, ಇವರು ಪ್ರಧಾನಮಂತ್ರಿಯಾಗಿದ್ದಾಗಲ್ಲ, ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಅವರ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿರ್ತಾರೆ ವಾಜಪೇಯಿ. ಆ ವಿದೇಶಾಂಗ ಸಚಿವರಾಗಿದ್ದಾಗ ವಿಶ್ವಸಂಸ್ಥೆಯಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡಿದ ಮೊದಲ ಭಾರತ ವ್ಯಕ್ತಿ ಯಾರು ಅಂದರೆ ವಾಜಪೇಯಿ. ಇನ್ನು ಪ್ರಶಸ್ತಿಗಳನ್ನು ನೋಡೋದಾದರೆ 1992ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ, 1994ರಲ್ಲಿ ಅತ್ಯುತ್ತಮ ಸಂಸದೀಯ ಪಟು ಪ್ರಶಸ್ತಿ, 2015ರಲ್ಲಿ ಭಾರತ ರತ್ನ ಪ್ರಶಸ್ತಿ, 2015ರಲ್ಲಿ ಬಾಂಗ್ಲಾದೇಶ ಲಿಬ್ರೇಷನ್ ವಾರ್ ಅವಾರ್ಡ್ ಕೂಡ ನೀಡ್ತಾರೆ. ನಮ್ಮ ರಾಷ್ಟ್ರ ಅಲ್ಲ, ಬಾಂಗ್ಲಾ
ಬಾಂಗ್ಲಾ ಕೂಡ ವಾಜಪೇಯಿ ಅವರಿಗೆ ಲಿಬರೇಷನ್ ವಾರ್ ಅವಾರ್ಡನ್ನು ನೀಡ್ತದೆ. ಅಷ್ಟೇ ಅಲ್ಲ, ಅಫ್ಘಾನಿಸ್ತಾನದ ಸಂಸತ್ ಭವನದ ಒಂದು ಕೋಣೆಗೆ ಅಟಲ್ ಕೋಣೆ ಅಂತ ಹೆಸರಿಟ್ಟಾರೆ. ನೋಡ್ರಿ, ನಮ್ಮ ದೇಶದಾಗ ನಾವು ಅವ್ರ ಹೆಸರು ಇಡೋದು ಅಪರೂಪ ಅಲ್ಲ. ಅಫ್ಘಾನಿಸ್ತಾನದೊಳಗೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಹೆಸರಿನಿಂದ ಒಂದು ಕೋಣೆಗೆ ಹೆಸರನ್ನು ಇಡ್ತಾರಂತಂದರೆ ಅವರ ಒಂದು ಖ್ಯಾತಿ ಎಷ್ಟಿರಬೇಕು, ಅವರ ಕಾರ್ಯ ಸಾಧನೆ ಹೇಗಿರಬೇಕು ಅನ್ನೋದು ಸ್ವಲ್ಪ ವಿಚಾರ ಮಾಡಬೇಕು. ಅವರ ಒಂದು ಸಂಸತ್ ಭವನದ ಕೋಣೆಗೆ ಅಟಲ್ ಕೋಣೆ ಅಂತ ಹೆಸರಿಟ್ಟಾರೆ, ಇದು ಕೂಡ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ವಾಜಪೇಯಿ ಅವರ ಪ್ರಮುಖ ಕೃತಿಗಳನ್ನು ನೋಡೋದಾದರೆ ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬ್ಯಾಕ್ ಟು ಸ್ಕ್ವೈರ್ ಒನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡೈನಾಮಿಕ್ಸ್ ಆಫ್ ಆನ್ ಓಪನ್ ಸೊಸೈಟಿ, ಡೈನಾಮಿಕ್ಸ್ ಆಫ್ ಆನ್ ಓಪನ್ ಸೊಸೈಟಿ ಅಂತ ಹೇಳ್ತೇವೆ. ಇವರ ಒಂದು ಸಮಾಧಿ ಸ್ಥಳದ ಹೆಸರು ಏಕತಾ ಸ್ಥಳ. ವಾಜಪೇಯಿ ಅವರ ಸಮಾಧಿ ಸ್ಥಳದ ಹೆಸರು ಏಕತಾ ಸ್ಥಳ ಸ್ನೇಹಿತರು. ಸೊ ಇದು ವಾಜಪೇಯಿ ಅವ್ರ ಬಗ್ಗೆ ಇರುವಂಥ ಒಂದಿಷ್ಟು ಮಾಹಿತಿ. ನೆಕ್ಸ್ಟ್ ಮನಮೋಹನ್ ಸಿಂಗ್, ಇತ್ತೀಚೆಗೆ ನಿಧನರಾದಂಥ ಪ್ರಧಾನಮಂತ್ರಿಯವರು. ಇವ್ರ ಬಗ್ಗೆ ನೋಡೋದಾದರೆ, ಇವರ ಅಧಿಕಾರಾವಧಿಯನ್ನು ನೋಡೋದಾದರೆ 22 ಮೇ 2004ರಿಂದ 26 ಮೇ 2014ರವರೆಗೆ ಪ್ರಧಾನಮಂತ್ರಿಯಾದಂಥ ವ್ಯಕ್ತಿ ಯಾರು ಅಂತಂದರೆ ಮನಮೋಹನ್ ಸಿಂಗ್. ಈ ಮನಮೋಹನ್ ಸಿಂಗ್ ಅವರು 1982ರಿಂದ 1985ರವರೆಗೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBIನ ಗವರ್ನರ್ ಆಗಿ ಕಾರ್ಯನಿರ್ವಹಿಸಿದಂಥ ವ್ಯಕ್ತಿ ಯಾರು? ಮನಮೋಹನ್ ಸಿಂಗ್. ನೆಕ್ಸ್ಟ್ 1985ರಿಂದ 87ರವರೆಗೆ ಭಾರತೀಯ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದಂಥ ವ್ಯಕ್ತಿ ಯಾರು ಅಂತಂದರೆ ಮನಮೋಹನ್ ಸಿಂಗ್. ನೆಕ್ಸ್ಟ್ 1991ರಿಂದ 96ರವರೆಗೆ PV ನರಸಿಂಹರಾವ್ ಅವರ ಮಂತ್ರಿಮಂಡಲದಲ್ಲಿ ಕೇಂದ್ರ ಹಣಕಾಸು ಮಂತ್ರಿಯಾದಂಥ ವ್ಯಕ್ತಿ ಯಾರು ಅಂತಂದರೆ ಮನಮೋಹನ್ ಸಿಂಗ್. ನೆಕ್ಸ್ಟ್ ಈ ಮನಮೋಹನ್ ಸಿಂಗ್ ಅವರ ಅಧಿಕಾರದಲ್ಲಿ ಅಂದರೆ ಅವರ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅಂದರೆ 2005ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತರಲಾಗ್ತದೆ. ನೆಕ್ಸ್ಟ್ ಇವರ ಅವಧಿಯಲ್ಲಿ ಅಂದರೆ 2008ರಲ್ಲಿ ಭಾರತ ಮತ್ತು ಅಮೇರಿಕಾ ನಡುವೆ 123 ಅಣು ಒಪ್ಪಂದವನ್ನು ಮಾಡಿಕೊಳ್ಳಲಾಗ್ತದೆ ಭಾರತ ಮತ್ತು ಅಮೇರಿಕದ ನಡುವೆ. ಇವರ ಒಂದು ಪ್ರಮುಖ ಗ್ರಂಥ ಯಾವುದು ಮನಮೋಹನ್ ಸಿಂಗ್ ಅವರ ಗ್ರಂಥ ಅಂತಂದರೆ ಇಂಡಿಯನ್ಸ್ ಎಕ್ಸ್ಪೋರ್ಟ್ ಟ್ರೆಂಡ್ಸ್ ಆ್ಯಂಡ್ ಪ್ರಾಸ್ಪೆಕ್ಟ್ಸ್ ಫಾರ್ ಸೆಲ್ಫ್ ಸಸ್ಟೈನ್ಡ್ ಗ್ರೋತ್ ಅಂತ ಹೇಳ್ತೀವಿ. ಇದು ಮನಮೋಹನ್ ಸಿಂಗ್ ಅವರ ಒಂದು ಪ್ರಮುಖವಾದಂಥ ಗ್ರಂಥ ಸ್ನೇಹಿತರೆ. ಇವರಿಗೆ ದೊರಕಿರುವಂಥ ಅಥವಾ ನೀಡಲಾಗಿರುವಂಥ ಪ್ರಶಸ್ತಿಗಳು ನೋಡೋದಾದರೆ 1987ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡ್ತಾರೆ. 2016ರಲ್ಲಿ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಈ ಮನಮೋಹನ್ ಸಿಂಗ್ ಅವರಿಗೆ ನೀಡಲಾಗ್ತದೆ. ಇವರು ಇತ್ತೀಚೆಗೆ ಅಂದರೆ ಡಿಸೆಂಬರ್ 26, 2024ರಂದು ಮರಣ ಹೊಂದ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಪ್ರಸ್ತುತ ಇರುವಂಥ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ. ಪ್ರಸ್ತುತ ನರೇಂದ್ರ ಮೋದಿಯವರು ಭಾರತ ಪ್ರಧಾನಿಯಾಗಿ 3ನೇ ಅವಧಿಗೆ ಅಂದರೆ ಜೂನ್ 9, 2024ರಿಂದ ಮುಂದುವರೆದಿದ್ದಾರೆ. 3ನೇ ಅವಧಿಗೆ ಪ್ರಧಾನಮಂತ್ರಿ ಆದಂಥ ವ್ಯಕ್ತಿ ಇವರು. ಅಟಲ್ ಬಿಹಾರಿ ವಾಜಪೇಯಿ ನಂತರ ಭಾರತ ಪ್ರಧಾನಿಯಾದ 2ನೇ ವ್ಯಕ್ತಿ, BJPಯಿಂದ 2ನೇ ವ್ಯಕ್ತಿ ಪ್ರಧಾನಮಂತ್ರಿ ಆದಂಥವ್ರ ಲಿಸ್ಟನ್ನು ತೆಗೆದುಕೊಂಡಾಗ BJPಯಿಂದ ಎಷ್ಟನೇ ವ್ಯಕ್ತಿ ಅಂತಂದರೆ 2ನೇ ವ್ಯಕ್ತಿ ಯಾರು? ನರೇಂದ್ರ ಮೋದಿ. ಮತ್ತು ಈ ನರೇಂದ್ರ ಮೋದಿಯವರು ಪರೀಕ್ಷೆ ಬರೆಯುತ್ತಿರುವಂಥ ವಿದ್ಯಾರ್ಥಿಗಳ ಮನೋಸ್ಥೈರ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ 2018ರಲ್ಲಿ ಬರೆದಂಥ ಪುಸ್ತಕ ಯಾವುದು ಅಂತಂದರೆ ಎಕ್ಸಾಮ್ ವಾರಿಯರ್ಸ್. ಇದು ಗೊತ್ತಿರಲಿ, ನಿಮ್ಮ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಪರೀಕ್ಷೆ ಬರೆಯುತ್ತಿರುವಂಥ ವಿದ್ಯಾರ್ಥಿಗಳ ಒಂದು ಮನೋಸ್ಥೈರ್ಯ ಅಥವಾ ಆತ್ಮಸ್ಥೈರ್ಯವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಬರೆದಂಥ ಪುಸ್ತಕ ಎಕ್ಸಾಮ್ ವಾರಿಯರ್ಸ್. ನೆಕ್ಸ್ಟ್ ನರೇಂದ್ರ ಮೋದಿಯವರು ಅಧಿಕ ಮೌಲ್ಯದ ನೋಟುಗಳ ಅಮಾನ್ಯೀಕರಣ ಘೋಷಣೆ ಮಾಡ್ತಾರೆ. ಯಾವಾಗಂತಂದರೆ ನವೆಂಬರ್ 8, 2016ರಂದು ನೋಟುಗಳು ಅಮಾನ್ಯೀಕರಣ ಮಾಡ್ತಾರೆ. ಇದು ನಿಮಗೆ ಗೊತ್ತಿರಲಿ. 100 ರೂಪಾಯಿ, 500 ರೂಪಾಯಿ, 100 ರೂಪಾಯಿ ಅಲ್ಲ, 500 ರೂಪಾಯಿ, 1000 ರೂಪಾಯಿ ನೋಟುಗಳನ್ನು ಅಮಾನ್ಯೀಕರಣಗೊಂಡಿರುವಂಥದ್ದು. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ವರ್ಷ ಜೂನ್ 21ರಂದು ಯೋಗ ದಿನಾಚರಣೆ ಮಾಡುವ ಕುರಿತು 2014ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪಿಸಿದ ಭಾರತ ಪ್ರಧಾನಿ ಯಾರು? ನರೇಂದ್ರ ಮೋದಿ. ಜೂನ್ 21 ಯೋಗ ದಿನಾಚರಣೆ ಮಾಡಬೇಕು, ಇಡೀ ವಿಶ್ವದಲ್ಲಿ ಮಾಡಬೇಕಂತೇಳಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪ ಮಾಡಿದಂಥ ವ್ಯಕ್ತಿ ಯಾರು ಅಂದರೆ ಭಾರತದ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಓಕೆ, ನೆಕ್ಸ್ಟ್ ನೋಡಿ, ಇವರ ಪ್ರಮುಖ ಯೋಜನೆಗಳನ್ನು ನೋಡೋದಾದರೆ
ಸಂಸದರ ಆದರ್ಶ ಗ್ರಾಮ ಯೋಜನೆ ಅಂತ ಹೇಳ್ತೀವಿ, ಸ್ವಚ್ಛ ಭಾರತ ಅಭಿಯಾನ ಅಂತ ಹೇಳ್ತೀವಿ, ಇಂದ್ರಧನುಷ್ ಯೋಜನೆ ಅಂತ ಹೇಳ್ತೀವಿ, ಮೇಕ್ ಇನ್ ಇಂಡಿಯಾ ಯೋಜನೆ ಅಂತೇಳಿ, ಬೇಟಿ ಬಚಾವ್ ಬೇಟಿ ಪಡಾವೋ ಯೋಜನೆ ಅಂತೇಳಿ, ಸೇತು ಭಾರತ ಯೋಜನೆ ಅಂತೇಳಿ, ವಿದ್ಯಾಂಜಲಿ ಯೋಜನೆ ಅಂತ ಹೇಳ್ತೀವಿ, ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ, ಉಡಾನ್ ಯೋಜನೆ, ಈ ಸಾಕಷ್ಟು ಅವ್ರ ಯೋಜನೆ ಅಂತೂ ಸಾಲು ಯೋಜನೆಗಳಿದಾವ್ರು. ಇವರ ಅಧಿಕಾರಾವಧಿ ಆದ ನಂತರ ಸಂಪೂರ್ಣವಾಗಿ ಇವರ ಬಗ್ಗೆ ಇನ್ನೂ ಸಂಪೂರ್ಣ, ಯಾಕಂದರೆ 2 ತಾಸು ಹೇಳೋರು ಸಾಲೋದಿಲ್ಲ, ಅಷ್ಟೊಂದು ಮಾಹಿತಿ ಇರುವಂಥದ್ದು. ಈ ಒಂದೊಂದು ಯೋಜನೆನೇ ಸುಮಾರು ಅರ್ಧ ಗಂಟೆ ಆಗ್ತಾವೆ. ಅವಾಗೆಲ್ಲ ಡಿಟೇಲಾಗಿ ನೋಡೋಣ. ಸೊ ಇಲ್ಲಿ ತನಕ ಭಾರತದ ಪ್ರಧಾನಮಂತ್ರಿಗಳು ಹಾಗೂ ಅವರ ವಿಶೇಷತೆಯ ಬಗ್ಗೆಯನ್ನು ನೋಡಿದ್ದೇವೆ. ಈ ಸಂಪೂರ್ಣವಾಗಿ ಇದನ್ನು ನೀವು ವಿಡಿಯೋ ವೀಕ್ಷಿಸಿದರೆ ಬಹಳಷ್ಟು ನಿಮಗೆ ವಿಶೇಷವಾದ ಮಾಹಿತಿಗಳನ್ನು ದೊರೆಯುತ್ತದೆ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ವಿಶೇಷವಾದಂಥ ಮಾಹಿತಿಯೊಂದಿಗೆ ಬರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.